Hello students. Today let us discuss about vapor pressure of liquid solutions. So ಇವತ್ತು ನಾವು vapor pressure of liquid solutions ಬಗ್ಗೆ discussion ಮಾಡೋಣ. So before that, what is meant by vapor pressure? Vapor pressure ಅಂತಂದ್ರೆ ಏನು? ನೋಡಿ, ನೀವೆಲ್ಲರೂ ಬಹಳ ಈಸಿಯಾಗಿ ಹೇಳ್ತೀರಾ. ಈ ವರ್ಡ್ ಅನ್ನು ಅಬ್ಸರ್ವ್ ಮಾಡಿ. Vapor pressure is nothing but pressure exerted by the vapors. ಬಟ್ ಅಷ್ಟೇ ಹೇಳಿದ್ರೆ ಸಾಕಾಗಲ್ಲ. ಸೊ ದೇರ್ ಶುಡ್ ಬಿ ಅಕ್ಯುರೇಟ್ ಡೆಫಿನೇಷನ್, ರೈಟ್? ಅಕ್ಯುರೇಟ್ ಡೆಫಿನೇಷನ್ ಅನ್ನ ನಾವು ಹೇಳಬೇಕಾಗುತ್ತೆ. ಆಫ್ ಕೋರ್ಸ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ವೇಪರ್ಸ್, ಇಲ್ಲೇ ಇದೆ ಡೆಫಿನೇಷನ್. ಪ್ರೆಷರ್ ಎಕ್ಸರ್ಟೆಡ್ ಬೈ ವೇಪರ್ಸ್ ಆಫ್ ಲಿಕ್ವಿಡ್ ಆನ್ ಇಟ್ಸ್ ಲಿಕ್ವಿಡ್ ಲೇಯರ್ ಅಟ್ ಈಕ್ವಿಲಿಬ್ರಿಯಂ ಅಂತ ಇದೆ. ಇಲ್ಲಿ ಅಟ್ ಈಕ್ವಿಲಿಬ್ರಿಯಂ ಅಂತ ಹೇಳೋದು ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಸರ್ ಅಟ್ ಈಕ್ವಿಲಿಬ್ರಿಯಂ ಅಂದ್ರೆ? ಈಕ್ವಿಲಿಬ್ರಿಯಂ ಅಂದ್ರೆ ಏನು? ಸೊ ಈ ಒಂದು ಈಕ್ವಿಲಿಬ್ರಿಯಂ ಅಂತಕ್ಕಂಥ ವರ್ಡ್ ನೀವು ಅರ್ಥ ಮಾಡ್ಕೊಬೇಕು. ನೋಡಿ, ವಾಟ್ ಈಸ್ ಮೀನ್ ಬೈ ವೇಪರ್ ಪ್ರೆಷರ್? ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ನಾನು ಆಮೇಲೆ ಮತ್ತೆ ಡೆಫಿನೇಷನ್ ಗೆ ಬರ್ತೀನಿ. ಐ ಹ್ಯಾವ್ ಎ ವೆಸಲ್. ನನ್ನ ಹತ್ರ ಒಂದು ವೆಸಲ್ ಇದೆ. ಇಟ್ ಈಸ್ ಎ ಕ್ಲೋಸ್ಡ್ ವೆಸಲ್. ಆ ವೆಸಲ್ ನಾನು ಏನ್ ಮಾಡಿದ್ದೀನಿ? ಕ್ಲೋಸ್ ಮಾಡಿದ್ದೀನಿ. ಈಗ ವೆಸಲ್ ಅಲ್ಲಿ ಲಿಕ್ವಿಡ್ ಇದೆ. ಅದನ್ನ ಬಾಟಮ್ ಅಲ್ಲಿ ನಾನು ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಇಲ್ಲಿ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಐ ಹ್ಯಾವ್ ಕನೆಕ್ಟೆಡ್ ಇಟ್ ವಿತ್ ಥರ್ಮೋಮೀಟರ್ ಆರ್ ಪ್ರೆಷರ್ ಅನ್ನ ಫೈಂಡ್ ಔಟ್ ಮಾಡ್ತಕ್ಕಂಥ ಒಂದು ಮೀಟರ್ ನಾನು ಫಿಕ್ಸ್ ಮಾಡಿದ್ದೀನಿ ಇಲ್ಲಿ. ಹಿಯರ್ ವೆನ್ ಲಿಕ್ವಿಡ್ gets converted to vapors, then the pressure it increases. Bottom ಅಲ್ಲಿ ಇಷ್ಟಿರುತ್ತೆ, pressure increase ಆಗುತ್ತೆ. Pressure increase in pressure ಇತ್ತು. But this is not the actual vapor pressure. ನಾವು vapor pressure ಅಂತ ನೋಡ್ಬೇಕಂದ್ರೆ ಏನಾಗಿರ್ಬೇಕು? ರೇಟ್ ಆಫ್ ಕಂಡೆನ್ಸೇಷನ್. ನೋಡಿ, ಯಾವಾಗ ವಾಟರ್ಸ್ ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ನಾವು ವೇಪರೈಸೇಷನ್ ಅಂತ ಕರಿತೀವಿ. ಸೊ ರೇಟ್ ಆಫ್ ವೇಪರೈಸೇಷನ್ ಮಸ್ಟ್ ಬಿ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್. ಅಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿ ಈ ಗ್ರಾಫ್ ಅನ್ನ. ಸೊ ದಿಸ್ ಈಸ್ ರೇಟ್ ಆಫ್ ಎವಾಪರೇಷನ್. ರೇಟ್ ಆಫ್ ಎವಾಪರೇಷನ್. ಸೊ ರೇಟ್ ಆಫ್ ಎವಾಪರೇಷನ್ ಇಸ್ ಕಾನ್ಸ್ಟೆಂಟ್. ಅಂದ್ರೆ ನೀವೇನ್ ಹೀಟ್ ಮಾಡ್ತಾ ಇರ್ತೀರಾ ಅವಾಗ ಲಿಕ್ವಿಡ್ ಎಲ್ಲ ಏನಾಗ್ತಾ ಇರುತ್ತೆ? ಸೊ ವೇಪರ್ಸ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈ ಎಲ್ಲ ವೇಪರ್ಸ್ ಎಲ್ಲ ಕಂಡೆನ್ಸ್ ಆಗ್ಬಿಟ್ಟು ಅಗೇನ್ ಲಿಕ್ವಿಡ್ ಗೆ ಕನ್ವರ್ಟ್ ಆಗ್ತಾ ಇರುತ್ತೆ ಕ್ಲೋಸ್ಡ್ ವೆಸಲ್ ನಲ್ಲಿ. ಸೊ ಆಲ್ ದ ವೇಪರ್ಸ್ ಇಟ್ ಕಂಡೆನ್ಸಸ್ ಆನ್ ದ ಸರ್ಫೇಸ್, ಇನ್ನರ್ ಸರ್ಫೇಸ್, ಅಂಡ್ ಅಗೇನ್ ಇಟ್ಸ್ ಕಮ್ ಬ್ಯಾಕ್ ಟು ಲಿಕ್ವಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಗೆ ವಾಪಸ್ ಬರ್ತಾ ಇರುತ್ತೆ. ಇಲ್ಲಿ ನೋಡ್ರಿ, ಎಷ್ಟು ಅಮೌಂಟ್ ಆಫ್ ವೇಪರ್ಸ್ ಫಾರ್ಮೇಶನ್ ಆಗುತ್ತೋ ಅಷ್ಟೇ ಅಮೌಂಟ್ ಆಫ್ ವೇಪರ್ಸ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಬೇಕು. That is called equilibrium ಅಂತ ಕರಿತೀವಿ. Which means rate of evaporation is equal to rate of condensation. ನೋಡಿ, rate of evaporation with the time it is constant. But initially, ನೋಡಿ, rate of condensation ಬರೀತೀವಿ. Initially rate of condensation is 0. But as the time passes, rate of condensation slowly increases, and at one particular point, rate of condensation is equal to rate of evaporation. ಈ ಒಂದು ಪಾಯಿಂಟ್ ಗೆ ನಾವು ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಯಾವಾಗ ಈಕ್ವಿಲಿಬ್ರಿಯಂ ಅಟೈನ್ ಮಾಡುತ್ತೋ then there will be some pressure of these vapors. That pressure is called vapor pressure. ಈಗ ಗೊತ್ತಾಯ್ತಾ vapor pressure ಅಂದ್ರೆ ಏನು ಅಂತ? So vapor pressure is nothing but pressure exerted by vapors of liquid ಅಟ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಅನ್ನೋದು ಒಂದು ವರ್ಡ್ ಅನ್ನ ನಾನು ಅರ್ಥ ಮಾಡಿಸೋದಕ್ಕೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್? ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ವೇಪರ್ ಪ್ರೆಷರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಈಗ ಬೇಸ್ಡ್ ಆನ್ ದಿಸ್ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೀವು ಒಂದು ನೋಡಿದ್ರಿ, ಏನು ಹೆನ್ರಿಸ್ ಲಾ. ಹೆನ್ರಿಸ್ ಲಾ ಇಸ್ ಬೇಸ್ಡ್ ಆನ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಗ್ಯಾಸ್ ಲಿಕ್ವಿಡ್ ಅಲ್ಲಿ ಸಾಲಿಬಲ್ ಆದ್ರೆ ಅವಾಗ ಬರುತ್ತೆ ಹೆನ್ರಿಸ್ ಲಾ. ಈಗ ಲಿಕ್ವಿಡ್ ಸೊಲ್ಯೂಷನ್ ಅಂತಂದ್ರೆ, ಸೊ ಲಿಕ್ವಿಡ್ ಇಸ್ ಸಾಲ್ಯುಬಲ್ ಇನ್ ಲಿಕ್ವಿಡ್. ಹಂಗಾಗಿ ನಾವೇನು ಹೇಳ್ತಿದ್ದೀವಿ? ವೇಪರ್ ಪ್ರೆಷರ್ ಆಫ್
ಲಿಕ್ವಿಡ್ ಸೊಲ್ಯೂಷನ್. ಲಿಕ್ವಿಡ್ ಅಂತ ಬಂದಾಗಲೇ ಬರುವಂತ ಲಾ ಇದು, ದಟ್ ಈಸ್ ರೌಲ್ಸ್ ಲಾ. ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಬಹಳ ಇಂಪಾರ್ಟೆಂಟ್, ಚೆನ್ನಾಗಿ ನೆನಪಿಟ್ಕೊಳ್ರಿ. ರೌಲ್ಸ್ ಲಾ ಇಟ್ ಸ್ಟೇಟ್ಸ್ ದಟ್ ಫಾರ್ ಎ ಸೊಲ್ಯೂಷನ್ ಆಫ್ volatile liquids, very important, for a solution of volatile liquids, the partial vapor pressure of each component is directly proportional to its mole fraction. ನೋಡಿ, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್ ಅಂದ್ರೆ ಇಲ್ಲಿ ಎರಡು ಕಾಂಪೊನೆಂಟ್ ಬರುತ್ತೆ, ಒಂದು ಸಲ್ಯೂಟ್, ಇನ್ನೊಂದು ಸಾಲ್ವೆಂಟ್. ಯಾವುದು ಸಾಲ್ವೆಂಟ್ ಇದೆಯೋ ಅದು ಕಾಂಪೊನೆಂಟ್ 1, ಯಾವುದು ಸಲ್ಯೂಟ್ ಇದೆಯೋ ಅದು ಕಾಂಪೊನೆಂಟ್ 2. ನಾನು ನೆನ್ನೆ ಹೇಳ್ಬಿಟ್ಟಿದ್ದೀನಿ ಮೊಲಾರಿಟಿ ಹೇಳ್ಬೇಕಾದ್ರೆ, ಸೊ ನಾನು ಅದನ್ನ ಹೇಳ್ತೀನಿ ಕಾಂಪೊನೆಂಟ್ 1, ಕಾಂಪೊನೆಂಟ್ 2 ಅಂತ ಹೇಳಿ. ಈಗ ನೋಡಿ, ನೆನ್ಪಿಟ್ಕೊಳ್ರಿ ಈಗ. ಸೊ ವಾಟ್ ರೌಲ್ಸ್ ಲಾ ಸ್ಟೇಟ್ಸ್, ಫಾರ್ ಎ ಸೊಲ್ಯೂಷನ್ ಆಫ್ ವೊಲಟೈಲ್ ಲಿಕ್ವಿಡ್ಸ್, ಇಲ್ಲಿ ವೊಲಟೈಲ್ ಲಿಕ್ವಿಡ್ಸ್ ಅನ್ನ ನೀವು ಕನ್ಸಿಡರ್ ಮಾಡಬೇಕು. ವೊಲಟೈಲ್ ಲಿಕ್ವಿಡ್ಸ್ ಮೀನ್ಸ್ ದ solution which easily gets converted to vapors. ಯಾವುದು ಈಸಿಯಾಗಿ ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೋ ಅದಕ್ಕೆ ನಾವು volatile liquids ಅಂತ ಕರೀತೀವಿ. For a solution of volatile liquids, the partial vapor pressure of each component, partial ಇದೆ main life of the sentence, partial vapor pressure of each component is directly proportional to mole fraction in the solution, right? ಅದನ್ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ತಿದೆ ನೋಡಿ. ಸೊ partial vapor pressure of component 1 and component 2, ಇಲ್ಲಿ ಬರುತ್ತೆ for component for a mixture of component 1 and 2, for a mixture of component 1 and 2 ಅಂದ್ರೆ mixture of solute and solvent. So ಏನಾಗುತ್ತೆ ಈಕ್ವೇಶನ್ ನೋಡಿ, partial vapor pressure of each component ಅಂದ್ರೆ component 1 ಗೆ it is directly proportional to mole fraction. So partial vapor pressure is directly proportional to component 2 mole fraction, right? ಇದು component 1 mole fraction, ಇದು component 2 mole fraction. ನೆಕ್ಸ್ಟ್ ನೋಡಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದನ್ನ ಈಕ್ವಲ್ಸ್ ಮಾಡ್ಕೊಳ್ತೀವಿ ನಾವು. ಸೊ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ 1 is equal to mole fraction of component 1 P01. ಇಲ್ಲಿ P1 ನಾಟ್ ಅಂದ್ರೆ ಏನು? P1 ನಾಟ್ ಅಂದ್ರೆ, ಸೊ ದಟ್ ಈಸ್ ಇಲ್ಲಿ ನೋಡಿ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೊನೆಂಟ್. ನೋಡಿ, ಎಲ್ಲೇ ನಾಟ್ ಅಂತ ಬರಲಿ, ನಾಟ್ ಅಂತ ಅಂದ್ರೆ ನೀವು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಬೇಕು. ದಟ್ ಈಸ್ ದ ಪ್ಯೂರ್ ಕಾಂಪೊನೆಂಟ್. ಅದು ಮಿಕ್ಸ್ಚರ್ ಅಲ್ಲ, ಅದು ಮಿಕ್ಸ್ಚರ್ ಅಂದ್ರೆ ಕಾಂಪೊನೆಂಟ್ 1 2 ಮಿಕ್ಸ್ ಮಾಡ್ಬಿಡುತ್ತೆ. ಬಟ್ ಪ್ಯೂರ್ ಅಂತಂದ್ರೆ ಬಿಫೋರ್ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಏನಾಗಿರುತ್ತೆ, ಅದು ಪ್ಯೂರ್ ಕಾಂಪೊನೆಂಟ್ ಆಗಿರುತ್ತೆ. ಹಾಗಾಗಿ ನಾವು P1 ನಾಟ್ ಅಂತ ಹೇಳಿದ್ದೀವಿ. ಅದೇ ತರ ಸೊ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ 2 is equal to mole fraction of component 2 and P02, right? ಅಂದ್ರೆ pure component of component 2, right? It is a pure component, remember. Okay, ಇಲ್ಲಿ abbreviations ನಾನು ಬರ್ತಿದ್ದೀನಿ. So P1 naught is nothing but vapor pressure of pure component 1, right? Vapor pressure of pure component 1. ಯಾವುದು ಪ್ಯೂರ್ ಕಾಂಪೊನೆಂಟ್ ಅಂದ್ರೆ ಕಾಂಪೊನೆಂಟ್ 1 ಅಂದ್ರೆ ಯೂಶುವಲಿ ಸಾಲ್ವೆಂಟ್ ಆಗಿರುತ್ತೆ. ನೆಕ್ಸ್ಟ್ x1 mole fraction of component 1, P1 partial vapor pressure of component 1. So this is partial vapor pressure of a mixture. ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, partial vapor pressure of component 1 in mixture. ಅದೇ ತರ ನೀವು P2 ನಾಟ್ ಅಂತ ತಗೊಂಡ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೊನೆಂಟ್ 2, P2 ಅಂತ ತಗೊಂಡ್ರೆ ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ 2 ಇನ್ ದ ಮಿಕ್ಸ್ಚರ್. ಅದೇ ತರ x2 ಅಂತ ತಗೊಂಡ್ರೆ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 2 ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ರೌಲ್ಸ್ ಲಾ, ವೇಪರ್ ಪ್ರೆಷರ್ ಆಫ್ liquid solution. Statement is very important. Statement ಅಲ್ಲಿ ನೋಡಿ, the partial vapor pressure of each component ಅಂದ್ರೆ ಗೊತ್ತಾಯ್ತಾ ನಿಮಗೆ, ಕಾಂಪೊನೆಂಟ್ 1 ಬೇರೆ, ಕಾಂಪೊನೆಂಟ್ 2 ಬೇರೆ ನಾವು ಬರ್ತೀವಿ.
right? Partial vapor pressure of each component is directly proportional to its mole fraction in the solution. ನೆನ್ಪಿಟ್ಕೊಳ್ಳಿ, very very important. Next, total vapor pressure. Total vapor pressure was given by a scientist named Dalton, right? So according to Dalton's theory, right, according to Dalton's law of partial pressure, the total vapor pressure over the solution phase in the container will be the sum of partial vapor pressure of all the components of the solution, right? So ಏನು Dalton's ಪ್ರಕಾರ ಅಂದ್ರೆ ನೋಡಿ, total vapor pressure is given by total vapor pressure of a solution in a container is given by the sum of partial pressures of all the components of the solution. ಈಗ ಒಂದು ಸೊಲ್ಯೂಷನ್ ಅಲ್ಲಿ ಸಪೋಸ್ ಇಲ್ಲಿ ಸ್ಪೆಷಲಿ ನಾವು ಮಾತಾಡ್ತಾ ಇರೋದು ಲಿಕ್ವಿಡ್ ಸೊಲ್ಯೂಷನ್ಸ್. ಒಂದು ಕಂಟೈನರ್ ಇದೆ, ಇದನ್ನ ಒಂದು ಕಂಟೈನರ್ ಅನ್ಕೊಳ್ಳಿ. ಇದರಲ್ಲಿ ಸೊಲ್ಯೂಷನ್ ಅಥವಾ ಲಿಕ್ವಿಡ್ ನಂಬರ್ 1 ಅಂತ ತಗೊಳ್ಳಿ. ಲಿಕ್ವಿಡ್ ನಂಬರ್ 1 ಇದೆ, ಲಿಕ್ವಿಡ್ ನಂಬರ್ 2 ಇದೆ. ಲಿಕ್ವಿಡ್ ನಂಬರ್ 1 ವಾಲಟೈಲ್ ಸೊಲ್ಯೂಷನ್, ಲಿಕ್ವಿಡ್ ನಂಬರ್ 2 ವಾಲಟೈಲ್ ಸೊಲ್ಯೂಷನ್. ಸೊ ಎರಡು ಏನಾಗುತ್ತೆ, ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಎರಡೂ ಬೇರೆ ಬೇರೆ ಪ್ರೆಷರ್ ಇರುತ್ತೆ. ಪ್ರೆಷರ್ ಆಫ್ ಲಿಕ್ವಿಡ್ಸ್ ಇಸ್ ಡಿಫರೆಂಟ್, ಹೌದಲ್ವಾ? ಸೊ ಒಂದು ಲಿಕ್ವಿಡ್ ಇಂದ ಬೇರೆ ಪ್ರೆಷರ್, ಇನ್ನೊಂದು ಲಿಕ್ವಿಡ್ ಇಂದ ಬೇರೆ ಪ್ರೆಷರ್. ಸೊ ಈಗ ಟೋಟಲ್ ಪ್ರೆಷರ್ ಏನಿದೆ, ಇವೆರಡು ಟೋಟಲ್ ಪ್ರೆಷರ್ ಅಂದ್ರೆ ಈ ಕಂಟೈನರ್ ಟೋಟಲ್ ಪ್ರೆಷರ್ ಪಿ ಟೋಟಲ್ ಬೇಕು ಅಂದ್ರೆ ನಾವು ಮಾಡ್ತೀವಿ, ಇಟ್ ಈಸ್ ದ ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್. ಅಂದ್ರೆ P1 plus P2, ಇನ್ನೊಂದು ಮೂರನೇ ಲಿಕ್ವಿಡ್ ಇತ್ತು ಅಂದ್ರೆ ಅವಾಗ P3, so on, ಅದೇ ತರ ಮೂರು. ಸೊ ಎಲ್ಲಾ ಲಿಕ್ವಿಡ್ಸ್ ಇಂದು ಪಾರ್ಷಿಯಲ್ ಪ್ರೆಷರ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ನಮಗೆ ಟೋಟಲ್ ಪ್ರೆಷರ್ ಸಿಗುತ್ತೆ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ, ಡಾಲ್ಟನ್ಸ್ ಅವರು ಹೇಳ್ತಾ ಇದ್ದಾರೆ. ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್. ಇನ್ನೊಂದ್ಸತಿ ನಾನು ಸ್ಟೇಟ್ಮೆಂಟ್ ಅನ್ನ ರಿಪೀಟ್ ಮಾಡ್ತೀನಿ ನೋಡ್ರಿ. ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಸ್ಟೇಟ್ಸ್ ದಟ್ the total vapor pressure over the solution phase in the container will be the sum of the partial vapor pressure of all the components of the solution. ನಮಗೆ ಟೋಟಲ್ ಪ್ರೆಷರ್ ಬೇಕು ಅಂದ್ರೆ ಎಲ್ಲ ಒಂದು ಲಿಕ್ವಿಡ್ಸ್ ನ ಪಾರ್ಷಿಯಲ್ ಪ್ರೆಷರ್ ನ ನಾವೇನ್ ಮಾಡಬೇಕು, ಸಮ್ ಅಪ್ ಮಾಡಬೇಕು. ಸೊ ದೆನ್ ವಿ ಗೆಟ್ ಟೋಟಲ್ ಪ್ರೆಷರ್. ಸೊ ಈಗ ನಾನು ಈ ಚಾಪ್ಟರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೇಳಿದ್ದೆ, ಇಲ್ಲಿ ನಾವು ಏನೇ ಡಿಸ್ಕಷನ್ ಮಾಡಿದ್ರು ಇಟ್ ಈಸ್ ಅಬೌಟ್ ಬೈನರಿ ಸೊಲ್ಯೂಷನ್, ಅಂದ್ರೆ ಎರಡು ಮಾತ್ರ ಕಾಂಪೋನೆಂಟ್ಸ್ ಇರುತ್ತೆ ಅಂತ. ಸೊ ಹಾಗಾಗಿ ನಾನು ಪಿ ಟೋಟಲ್ ಇಸ್ ಈಕ್ವಲ್ ಟು P1 ಪ್ಲಸ್ P2 ಅಂತ ಅಷ್ಟೇ ತಗೊಳ್ಬೇಕು. ಈಗ P1 ಅಂಡ್ P2 ವ್ಯಾಲ್ಯೂಸ್ ನಿಮಗೆ ಗೊತ್ತಿದೆ ಅಕಾರ್ಡಿಂಗ್ ಟು ರೌಲ್ಸ್ ಲಾ. ಪಾರ್ಷಿಯಲ್ ಪ್ರೆಷರ್ ಆಫ್ ಕಾಂಪೋನೆಂಟ್ 1, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾಂಪೋನೆಂಟ್ 2, ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು mole fraction of component 1 and mole fraction of component 2 into P0. ಹೌದಲ್ವಾ? ಸೊ ಈಗ ಸಬ್ಸ್ಟಿಟ್ಯೂಟಿಂಗ್ P1 and P2 ವ್ಯಾಲ್ಯೂಸ್ ಇನ್ P total. ನೋಡಿ, P total ಅಲ್ಲಿ P1 ವ್ಯಾಲ್ಯೂ P2 ವ್ಯಾಲ್ಯೂ ಹಾಕಿದ್ದೀನಿ ಅಕಾರ್ಡಿಂಗ್ ಟು ರೌಲ್ಸ್ ಲಾ, ರೈಟ್? ಬೇಕಾದ್ರೆ ನೀವು ಬರ್ಬೋದು ಅಕಾರ್ಡಿಂಗ್ ಟು ರೌಲ್ಸ್ ಲಾ, ರೈಟ್? ಓಕೆ, ಈಗ ನೋಡಿ, ನಾನು ಮೋಲ್ ಫ್ರಾಕ್ಷನ್ ಮಾಡ್ಬೇಕಾದ್ರೆ ನಿಮಗೆ ಒಂದು ಫಾರ್ಮುಲಾ ಕೊಟ್ಟಿದ್ದೆ, ನಿಮಗೆ ನೆನಪಿರ್ಬೇಕು. ಏನಂದ್ರೆ x1 plus x2 that is equal to 1, which means x1 is equal to 1 minus x2 ಅಂತ ಹೇಳಿ ನಾನು ಈ ಫಾರ್ಮುಲಾನ ಮೋಲ್ ಫ್ರಾಕ್ಷನ್ ಮಾಡಬೇಕಾದ್ರೆ ಬಳಸಿದ್ದೆ. ಸೊ ಈಗ ಲೆಟ್ ಅಸ್ ಅಪ್ಲೈ ದಿಸ್ ವ್ಯಾಲ್ಯೂ ಇನ್ ದಿಸ್ ಈಕ್ವೇಶನ್. ಸೊ P total is equal to P1 naught, x1 ಬದಲು ನಾನು ಬರೀತೀನಿ 1 minus x2 ಅಂತ ಬರೀತೀನಿ, ಪ್ಲಸ್ P2 naught x2 ಅಂತ ಬರೀತೀನಿ. ಈಗ ನೋಡಿ, P1 naught ಮಲ್ಟಿಪ್ಲೈ ಮಾಡ್ತೀನಿ ಮೈನಸ್ P1 naught x2 ಪ್ಲಸ್ P2 naught x2. Let us take P2 x2 in this equation. x2 ನ ನಾನು ಕಾಮನ್ ಆಗಿ ತಗೊಳ್ತೀನಿ, ರೈಟ್? ಲೆಟ್ ಅಸ್ ಟೇಕ್ ಕಾಮನ್ P1 naught. ನೋಡಿ, ಇದು ಮೈನಸ್ ಇರೋದನ್ನ ಪ್ಲಸ್ ಮಾಡಿಕೊಂಡು P2 naught
minus P1 naught into x1. So this is the formula for P total, right? ಈ ಒಂದು ಈಕ್ವೇಷನ್ ಅನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಇಷ್ಟು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ, ಬಟ್ ರಿಮೆಂಬರ್ ದಿಸ್. ಗೊತ್ತಾಯ್ತಾ? So this is all about a total vapor pressure of liquid solutions. Next, composition of vapor phase. The composition of vapor phase was given by a scientist named Dalton, right? So Dalton ಏನು ಮಾಡಿದ್ರು, with respect to composition of vapor phase ಅವರು ಒಂದು ಈಕ್ವೇಷನ್ ಕೊಟ್ಟರು. ಸೊ ನೋಡೋಣ ಆ ಈಕ್ವೇಷನ್ ಹೇಗಿದೆ ಅಂತ. ನೋಡಿ, ಇನ್ ವೇಪರ್ ಫೇಸ್ ಅಂತಂದ್ರೆ ಯಾವಾಗ ಲಿಕ್ವಿಡ್ ಸೊಲ್ಯೂಷನ್ಸ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ, ಅದಕ್ಕೆ ನಾವು ವೇಪರ್ ಫೇಸ್ ಅಂತ ಕರಿತೀವಿ. ಇನ್ ವೇಪರ್ ಫೇಸ್, ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಲಾ, the following equations were given. These following equations with respect to component 1 and component 2. Component 1 and 2 ಅಂತ ಕನ್ಸಿಡರ್ ಮಾಡಬಹುದು, ಅಥವಾ ಇಲ್ಲಿ ಕಾಂಪೊನೆಂಟ್ ಎ ಕಾಂಪೊನೆಂಟ್ ಬಿ ಅಂತ ಕನ್ಸಿಡರ್ ಮಾಡಿದ್ರೆ. ಸೊ ಕಾಂಪೊನೆಂಟ್ ಎ ಗೆ ಈಕ್ವೇಷನ್, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾಂಪೊನೆಂಟ್ ಎ ಈಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಎ ಅಂಡ್ ಟೋಟಲ್ ಪ್ರೆಷರ್, ರೈಟ್? ಅದೇ ತರ ಕಾಂಪೊನೆಂಟ್ ಬಿ ಗೆ ಅಂತ ತಗೊಂಡ್ರೆ ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ ಪಿ ಈಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಪಿ ಇಂಟು ಟೋಟಲ್ ಪ್ರೆಷರ್. So these two are the equations given by Dalton's law. So by considering these two equations, so we can draw Raoult's law graph, right? So Raoult's law equation ಅನ್ನು ಬೇಸ್ ಆಗಿ ಇಟ್ಕೊಂಡು ಮತ್ತೆ Dalton's law equation ಅನ್ನು ಬೇಸ್ ಆಗಿ ಇಟ್ಕೊಂಡು ನಾವು so ಒಂದು ಗ್ರಾಫ್ ಅನ್ನು ಪ್ಲಾಟ್ ಮಾಡಿದ್ವಿ. So ನೋಡಿ, ಇಲ್ಲಿ from the above equation we have plotted a graph, that is Raoult's law graph ಅಂತ ಹೇಳಿ ಕರಿತೀವಿ ನಾವು ಇದನ್ನ. ಸೊ Raoult's law curve ಅಂತ ಬೇಕಾದ್ರೆ ನೀವು ಕರೀಬಹುದು. ಸೊ ಇಲ್ಲಿ ನೋಡಿ, it is plotted with mole fraction against partial pressure. ಮೋಲ್ ಫ್ರಾಕ್ಷನ್ ಮತ್ತೆ ಪಾರ್ಷಿಯಲ್ ಪ್ರೆಷರ್ ಅನ್ನ ಇಟ್ಕೊಂಡು ನಾವು ಇಲ್ಲಿ ಗ್ರಾಫ್ ನ ಪ್ಲಾಟ್ ಮಾಡಿದ್ವಿ. ಸೊ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 1, ಸೊ ಏನಾಗ್ತದೆ, ಅದು ರೈಟ್ ಇಂದ ಲೆಫ್ಟ್ ಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೋಡಿ, ಫ್ರಮ್ 0 to 1. ಅದೇ ತರ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 2 ಏನಿದೆ, ಇಟ್ ಈಸ್ ಇನ್ಕ್ರೀಸಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಲೆಫ್ಟ್ ಇಂದ ರೈಟ್ ಗೆ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ವಿ ಗಾಟ್ ದ ಕರ್ವ್ಸ್ ವಿಚ್ ಆರ್ ಲೀನಿಯರ್. ಸೊ ಲೀನಿಯರ್ ಅಂದ್ರೆ ಒಂದು ಸ್ಟ್ರೈಟ್ ಕರ್ವ್ಸ್ ನಮಗೆ ಸಿಗ್ತಾ ಇದೆ. ನೋಡಿ, ಆಸ್ ದ ಮೋಲ್ ಫ್ರಾಕ್ಷನ್ ಇನ್ಕ್ರೀಸಸ್, ನೋಡಿ ಇಲ್ಲಿ ಕಾಂಪೊನೆಂಟ್ 1 ಮೋಲ್ ಫ್ರಾಕ್ಷನ್ ರೈಟ್ ಟು ಲೆಫ್ಟ್ ಇನ್ಕ್ರೀಸ್ ಆಗ್ತದೆ. ಆಸ್ ದ ಮೋಲ್ ಫ್ರಾಕ್ಷನ್ ಇನ್ಕ್ರೀಸಸ್, partial pressure of component 1 increases. Not a partial pressure increase ಆಗ್ತದೆ. In the same way, as the mole fraction increases from left to right, ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಬಹುದು. So partial pressure of component 2, it is increasing from left to right. So ಹೀಗೆ ಗ್ರಾಫ್ ನೋಡಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. So finally total pressure. So total pressure ಏನಿದೆ, it is given by P1 plus P2. ಆ ಕರ್ವ್ ಕೂಡ ನಮಗೆ ಏನು ಸಿಕ್ಕಿದೆ, ಲೀನಿಯರ್ ಕರ್ವ್ ಸಿಕ್ಕಿದೆ, ರೈಟ್? ವಿ ಗಾಟ್ ಲೀನಿಯರ್ ಕರ್ವ್. ಸೊ ನೋಡೋಣ, ಈ ಪಾಯಿಂಟ್ಸ್ ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಟೋಟಲ್ ವೇಪರ್ ಪ್ರೆಷರ್ ಇಸ್ ರಿಲೇಟೆಡ್ ಟು ಮೋಲ್ ಫ್ರಾಕ್ಷನ್. ಈ ಟೋಟಲ್ ವೇಪರ್ ಪ್ರೆಷರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಮೋಲ್ ಫ್ರಾಕ್ಷನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇದು ಫಸ್ಟ್ ಪಾಯಿಂಟ್. ನಿಮಗೆ ಗೊತ್ತಾಗ್ತದೆ ಹೇಗೆ ರಿಲೇಟ್ ಆಗಿದೆ. ಆಸ್ ದ ಮೋಲ್ ಫ್ರಾಕ್ಷನ್ ಇನ್ಕ್ರೀಸಸ್, ಪಾರ್ಷಿಯಲ್ ಪ್ರೆಷರ್ ಇನ್ಕ್ರೀಸಸ್. ಸೆಕೆಂಡ್ ಪಾಯಿಂಟ್, total vapor pressure varies linearly with mole fraction. ನೋಡಿ, ಟೋಟಲ್ ವೇಪರ್ ಪ್ರೆಷರ್ ವೇರಿ ಆಗ್ತಾ ಇದೆ ಅಂದ್ರೆ ಚೇಂಜ್ ಆಗ್ತಾ ಇದೆ. ಹೇಗೆ ಚೇಂಜ್ ಆಗ್ತದೆ, ಯಾವುದ್ರ ಬೇಸಿಸ್ ಮೇಲೆ ಚೇಂಜ್ ಆಗ್ತದೆ? ಆನ್ ದ ಬೇಸಿಸ್ ಆಫ್ ಎಕ್ಸ್. ಇಟ್ ಈಸ್ ಚೇಂಜಿಂಗ್ ಲೀನಿಯರ್ ಆಗಿ ಚೇಂಜ್ ಆಗ್ತದೆ ಆಸ್ ದ ಮೋಲ್ ಫ್ರಾಕ್ಷನ್ ಚೇಂಜಸ್. ನೆಕ್ಸ್ಟ್ ನೋಡಿ, ಮೋಲ್ ಫ್ರಾಕ್ಷನ್ ಇಸ್ ಡಿಪೆಂಡೆಂಟ್ ಆನ್ ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ 1 and 2. ಮತ್ತೆ ಮೋಲ್ ಫ್ರಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದೆ? ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ 1 and 2 ಅಂತ ಕನ್ಸಿಡರ್ ಮಾಡಬಹುದು, ಕಾಂಪೊನೆಂಟ್ ಎ ಅಂಡ್ ಬಿ ಅಂತಾನು ನೀವು ಕನ್ಸಿಡರ್ ಮಾಡಬಹುದು. ಸೊ ಕಾಂಪೊನೆಂಟ್ಸ್ ಮೇಲೆ ಮೋಲ್ ಫ್ರಾಕ್ಷನ್ ಡಿಪೆಂಡ್ ಆಗ್ತದೆ, ಮೋಲ್ ಫ್ರಾಕ್ಷನ್ ಮೇಲೆ ಪಾರ್ಷಿಯಲ್ ಪ್ರೆಷರ್ ಡಿಪೆಂಡ್ ಆಗ್ತದೆ. ಪಾರ್ಷಿಯಲ್ ಪ್ರೆಷರ್ ಅಂತಂದ್ರೆ ಅಗೇನ್ ಟೋಟಲ್ ಪ್ರೆಷರ್. ಸೊ ಮೋಲ್ ಫ್ರಾಕ್ಷನ್ changes, total pressure also changes. So this is all about composition of vapor phase as well as mole fraction by considering Dalton's law as well as Raoult's law.
Next, Raoult's law as a special case of Henry's law. Nodri, Raoult's law, it is exactly or it is same as Henry's law. Nodri, Raoult's law it is same as Henry's law. ಅದಕ್ಕೆ ನಾವು ಇಲ್ಲಿ Raoult's law as a special case of Henry's law ಅಂತೇಳಿ ನಾವು ಒಂದು ಸ್ಪೆಷಲ್ ಕೇಸ್ ಅನ್ನು ನೋಡ್ತಾ ಇದ್ವಿ. ಸೊ ಹೇಗೆ ಸರ್ ಸಿಮಿಲರ್ ಅಂತ ಹೇಗೆ ಹೇಳ್ತೀರಾ? Henry's law it depends upon solubility of gas in liquids. ಹೌದಲ್ವಾ? ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ಸ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ, ಅಲ್ಲಿ Henry's law ನಾವು ಅಬ್ಸರ್ವ್ ಮಾಡ್ತೀವಿ. ಸಾಲಿಬಿಲಿಟಿ ಆಫ್ ಲಿಕ್ವಿಡ್ ಇನ್ ಲಿಕ್ವಿಡ್ ಅಲ್ಲಿ ಸೊ Raoult's law ಅಬ್ಸರ್ವ್ ಮಾಡ್ತೀವಿ. ಮತ್ತೆ ಹೇಗೆ ಸೇಮ್ ಆಗುತ್ತೆ ಅಂತ ನೀವು ಒಂದು ಕ್ವಶನ್ ಅನ್ನ ಕೇಳ್ಬೋದು. ಲುಕ್, ಈ Raoult's law ದಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಯು ಅಬ್ಸರ್ವ್ ದಟ್ ಸ್ಟೇಟ್ಮೆಂಟ್ ವೆರಿ ಕೇರ್ಫುಲ್. ಆ Raoult's law ಸ್ಟೇಟ್ಮೆಂಟ್ ಅನ್ನ ಅಬ್ಸರ್ವ್ ಮಾಡಿ ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಏನಿದೆ? ಫಾರ್ ಎ ಸೊಲ್ಯೂಷನ್ ಆಫ್ ವಾಲಟೈಲ್ ಲಿಕ್ವಿಡ್ಸ್ ಅಂತ ಇದೆ. ಸ್ಟೇಟ್ಮೆಂಟ್ ಅನ್ನು ಅಬ್ಸರ್ವ್ ಮಾಡಿ. ಫಾರ್ ಎ ಸೊಲ್ಯೂಷನ್ ಆಫ್ ವಾಲಟೈಲ್ ಲಿಕ್ವಿಡ್ಸ್ ಪಾರ್ಷಿಯಲ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್. ಎರಡೂ ಕಡೆನೂ ಪಾರ್ಷಿಯಲ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್. ಬಟ್ Raoult's law ದಲ್ಲಿ ಒಂದು ಎಕ್ಸ್ಟ್ರಾ ಏನಿದೆ ಅಂತಂದ್ರೆ ಫಾರ್ ಎ ಸೊಲ್ಯೂಷನ್ ಆಫ್ ವಾಲಟೈಲ್ ಲಿಕ್ವಿಡ್ಸ್ ಅಂತ ಇದೆ. ನೋಡಿ, ವಾಲಟೈಲ್ ಲಿಕ್ವಿಡ್ಸ್ ಅಂದ್ರೆ ಏನು? ರೈಟ್, ವಾಲಟೈಲ್ ಲಿಕ್ವಿಡ್ಸ್ ಮೀನ್ಸ್ ನೋಡಿ, ವಾಲಟೈಲ್ ಲಿಕ್ವಿಡ್ಸ್ ಅಂತಂದ್ರೆ ಈಸಿಲಿ ಗೆಟ್ಸ್ ಕನ್ವರ್ಟೆಡ್ ಟು ವೇಪರ್ಸ್. ಇದು ಲಿಕ್ವಿಡ್ ಅಂತಂದ್ರೆ ಈಸಿಯಾಗಿ ಏನಾಗುತ್ತೆ? ವೇಪರ್ಸ್. ವೇಪರ್ಸ್ ಇಸ್ ನಥಿಂಗ್ ಬಟ್ ಏನು? ಅಗೇನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗೋದು. ಹೌದಲ್ವಾ? ಸೊ Henry's law ಅಂದ್ರೆ ಏನು? ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ರೈಟ್, Henry's law, solubility of gas in liquid. So which means ನೀವು ಈ Raoult's law ಗೆ ನೀವೇನಾದರೂ ಈಕ್ವೇಷನ್ ಬರೆದ್ರೆ, so partial pressure is equal to P1 naught mole fraction naught. ಹೌದಲ್ವಾ? ನೀವೇನಾದರೂ Henry's law ಗೆ ಈಕ್ವೇಷನ್ ಬರೆದ್ರೆ, so P1 is equal to KH into X naught. So only difference is KH P1 naught. ಹೌದಲ್ವಾ? ಎರಡು ಈಕ್ವೇಷನ್ ಸೇಮ್ ಇದೆ. ಓನ್ಲಿ ಡಿಫರೆನ್ಸ್ ಇಲ್ಲಿ Henry's law ಕಾನ್ಸ್ಟೆಂಟ್ KH ಅಂತೇಳಿ ನಾವು ಯೂಸ್ ಮಾಡ್ತಿದ್ದೀವಿ. KH ವ್ಯಾಲ್ಯೂ ಇಟ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಗ್ಯಾಸ್. ಬೇರೆ ಬೇರೆ ಗ್ಯಾಸಿಗೆ ಬೇರೆ ಬೇರೆ KH ವ್ಯಾಲ್ಯೂ. ಇನ್ ದ ಸೇಮ್ ವೇ Raoult's law ಅಲ್ಲಿ P1 naught is nothing but partial pressure of pure component. So pure component ಅಂದ್ರೆ ಬೇರೆ ಬೇರೆ ಕಾಂಪೊನೆಂಟ್ಸ್ ಗೆ ಬೇರೆ ಬೇರೆ ವ್ಯಾಲ್ಯೂ, which means both the equations are same. ಎರಡೂ ಏನಿದೆ ಸೇಮ್ ಇದೆ. ಬಟ್ P1 naught ವ್ಯಾಲ್ಯೂ Henry's law ದಲ್ಲಿ KH ಅಂತ ಕನ್ಸಿಡರ್ ಮಾಡ್ತೀವಿ. KH ವ್ಯಾಲ್ಯೂ Raoult's law ದಲ್ಲಿ P1 naught ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ Henry's law, Raoult's law they are saying the same thing but in different ways. ಬೇರೆ ಬೇರೆ ವೇಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವರು ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಪರ್ಟಿಕ್ಯುಲರ್ ಆಗಿ ಗ್ಯಾಸ್ ತಗೊಂಡು ಹೇಳ್ತಾ ಇದ್ದಾರೆ. ಅವರು ಸಾಲಿಬಿಲಿಟಿ ಆಫ್ ವಾಲಟೈಲ್ ಲಿಕ್ವಿಡ್ಸ್ ಅಂತ ಹೇಳಿ ತಗೊಂಡು ಹೇಳ್ತಾರೆ. ವಾಲಟೈಲ್ ಲಿಕ್ವಿಡ್ಸ್ ಅಂದ್ರೆ ಅದೇನಾಗುತ್ತೆ? ವಾಲಟೈಲ್ ಅಂದ್ರೆ ಈಸಿಲಿ ಗೆಟ್ಸ್ ಕನ್ವರ್ಟೆಡ್ ಟು ವೇಪರ್ಸ್. ವೇಪರ್ಸ್ ಇಸ್ ನಥಿಂಗ್ ಬಟ್ ಅಗೈನ್ ಹಿ ಇಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಗ್ಯಾಸ್ ಅಂತ ಹೇಳಿ ನಾವು ಅದನ್ನ ಸ್ಪೆಷಲ್ ಕೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಈ ಒಂದು ಸಿಮಿಲಾರಿಟಿನ ನಾವು ಅಬ್ಸರ್ವ್ ಮಾಡ್ತೀವಿ. ಈ ಒಂದು ಸಿಮಿಲಾರಿಟಿನ ನೀವು ಅಬ್ಸರ್ವ್ ಮಾಡಿ ಸೊ ಮೈಂಡ್ ಅಲ್ಲಿ ಇಟ್ಕೊಳ್ರಿ. ರೈಟ್, ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಡೋಣ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಈ ಒಂದು ಚಾಪ್ಟರ್ ನಲ್ಲಿ ಲೈಫ್ ಅಂತ ಹೇಳಿದ್ರೆ ದಟ್ ಈಸ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಲೈಫ್ ಆಫ್ ದ ಚಾಪ್ಟರ್ ಅಂತಾನೆ ಹೇಳ್ಬೋದು. ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಡೆಫಿನೇಷನ್ ಬೇಕಾದ್ರೂ ಕೇಳ್ಬೋದು, ಅಥವಾ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ತುಂಬಾ ಸತಿ ಕೇಳಿದ್ದಾರೆ 2 marks ಗೆ. ಚೆನ್ನಾಗಿ ನೆನಪಿಟ್ಕೊಳ್ರಿ. ಸೊ ವಾಟ್ ಈಸ್ ಮೀನ್ ಬೈ ಐಡಿಯಲ್ ಸೊಲ್ಯೂಷನ್? ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು ನೋಡಿ, ಹಿ ಇಸ್ ಅನ್ ಐಡಿಯಲ್ ಪರ್ಸನ್ ಅಂತ ಹೇಳಿ ನಾವು ಕರಿತೀವಿ. ಯಾವ್ದೊಬ್ಬ ಒಳ್ಳೆ ವ್ಯಕ್ತಿ ಇದ್ದ ಅಂದ್ರೆ ಸೊ ಸ್ವಾಮಿ ವಿವೇಕಾನಂದ ಇಸ್ ಅನ್ ಐಡಿಯಲ್ ಪರ್ಸನ್ ಅಂತ ಕರಿತೀವಿ. ಸೊ ವಿಚ್ ಮೀನ್ಸ್ ಅನ್ಚೇಂಜ್, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ. ಸೊ ಅಂದ್ರೆ ಯಾವುದೇ ಒಂದು ಸಿಚುಯೇಷನ್ ಅಲ್ಲೂ ಅವರು ಸತ್ಯ ಹೇಳೋದನ್ನ ಅವರು ನಿಲ್ಲಿಸೋದಿಲ್ಲ. ರೈಟ್, ಅವರು ಒಳ್ಳೆದಕ್ಕೆ ಸಾಥ್ ಕೊಡೋದನ್ನ ನಿಲ್ಲಿಸೋದಿಲ್ಲ. ಅಂದ್ರೆ ಇಟ್ ರಿಮೈನ್ಸ್ ಅನ್ಚೇಂಜ್ಡ್ ಅಟ್ ಎನಿ ಆಫ್ ದ ಕಂಡೀಷನ್. ಗೊತ್ತಾಯ್ತಾ? ಸೊ ಅದಕ್ಕೆ ನಾವೇನಂತೀವಿ ಐಡಿಯಲ್ ಪರ್ಸನ್ ಅಂತ ಕರಿತೀವಿ. ಈಗ ಐಡಿಯಲ್ ಸೊಲ್ಯೂಷನ್ ಅಂತಾನೆ ನೋಡಿ ಡೆಫಿನೇಷನ್ ನೀವು ಏನಾದ್ರು ಬರೀಬೇಕಾದ್ರೆ ವಿಚ್ ಒಬೇಸ್ Raoult's law. ಐಡಿಯಲ್ ಸೊಲ್ಯೂಷನ್ ಮೀನ್ಸ್ ವಿಚ್ ಒಬೇಸ್ Raoult's law. ಯಾವುದು Raoult's law ಒಬೆ ಮಾಡುತ್ತೆ ದಟ್ ಈಸ್ ಐಡಿಯಲ್ ಸೊಲ್ಯೂಷನ್. ಬಟ್ ಯಾವ ರೀತಿ Raoult's law ಒಬೆ ಮಾಡುತ್ತೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಲೆಟ್ ಅಸ್ ಕನ್ಸಿಡರ್ ವಿ ಹ್ಯಾವ್ 2 components.
ದಿಸ್ ಈಸ್ ಕಾಂಪೊನೆಂಟ್ ಎ, ದಿಸ್ ಈಸ್ ಕಾಂಪೊನೆಂಟ್ ಬಿ. ಈಗ ಎ ಕಾಂಪೊನೆಂಟ್ ನ ಮಧ್ಯೆ ಒಂದು ಅಟ್ರಾಕ್ಷನ್ ಇರುತ್ತೆ, ಒಂದು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಕಾಂಪೊನೆಂಟ್ ಬಿ ನಲ್ಲಿ ಕೂಡ ಬಿ ಮಧ್ಯೆ ಬಾಂಡಿಂಗ್ ಇರುತ್ತೆ. ಇಲ್ಲಿ ಕೂಡ ದೇರ್ ವಿಲ್ ಬಿ ಸಮ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ರೈಟ್. ಎ ಗೆ ಒಂದು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಬಿ ಗೆ ಒಂದು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಈಗ ನಾವೇನ್ ಮಾಡ್ತೀವಿ, ಎರಡನ್ನ ಮಿಕ್ಸ್ ಅಪ್ ಮಾಡ್ತೀವಿ, ರೈಟ್. ಸೊ ವಿ ಮಿಕ್ಸ್ ಬೋತ್ ದ ಸೊಲ್ಯೂಷನ್ಸ್, ಎರಡು ಸೊಲ್ಯೂಷನ್ ಅನ್ನ ಇಲ್ಲಿ ಆಡ್ ಮಾಡ್ತೀವಿ, ಮಿಕ್ಸ್ ಅಪ್ ಮಾಡ್ತೀವಿ. ಅವಾಗ ನಮಗೆ ಎ ಬಿ ಕಾಂಪೊನೆಂಟ್ ಸಿಗುತ್ತೆ. ಸೊ ಎ ಬಿ ಕಾಂಪೊನೆಂಟ್ ಸಿಂಕ್ ಆದ್ಮೇಲೂ ಕೂಡ ದ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಟ್ ರಿಮೈನ್ಸ್ ಅನ್ಚೇಂಜ್ಡ್. ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಚೇಂಜ್ ಆಗಲ್ಲ, ಇಟ್ ರಿಮೈನ್ಸ್ ಆಲ್ಮೋಸ್ಟ್ ಸೇಮ್ ಆಸ್ ದಟ್ ಆಫ್ ಕಾಂಪೊನೆಂಟ್ ಎ ಅಂಡ್ ಬಿ. ಕಾಂಪೊನೆಂಟ್ ಎ ಗೂ ಮತ್ತೆ ಬಿ ಗೂ ಏನಾಗಿರುತ್ತೆ, ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಷ್ಟಿರುತ್ತೋ ಇಲ್ಲೂ ಆಲ್ಮೋಸ್ಟ್ ಅಷ್ಟೇ ಸೇಮ್ ಇರುತ್ತೆ. ಹೆನ್ಸ್ there will be no change in volume. ಅಂದ್ರೆ ಡೆಲ್ಟಾ ವಿ ಮಿಕ್ಸ್ಚರ್ ಮಾಡಾದ್ಮೇಲೆ ವಾಲ್ಯೂಮ್ ಅಲ್ಲಿ ಯಾವುದೇ ರೀತಿ ಚೇಂಜ್ ಆಗಲ್ಲ. ಅದಕ್ಕೆ ನಾವು ಡೆಲ್ಟಾ ವಿ ಮಿಕ್ಸ್ ಇಸ್ ಈಕ್ವಲ್ ಟು 0. ಇಲ್ಲಿ 0 ಏನ್ ಇಂಡಿಕೇಟ್ ಮಾಡುತ್ತೆ, ಇಟ್ ಇಂಡಿಕೇಟ್ಸ್ ಇಟ್ ಈಸ್ ಅನ್ಚೇಂಜ್ಡ್. ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಅನ್ಚೇಂಜ್ಡ್. ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ಚೇಂಜ್ಡ್ ಇದೆ ಅಂದ್ರೆ ವಾಲ್ಯೂಮ್ ಕೂಡ ಏನಾಗಲ್ಲ, ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ವಿ ಮಿಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರೀತೀವಿ. ವಾಲ್ಯೂಮ್ ಚೇಂಜ್ ಆಗಿಲ್ಲ ಅಂತಂದ್ರೆ ಪ್ರೆಷರ್ ಕೂಡ ಚೇಂಜ್ ಆಗೋದಿಲ್ಲ. ಡೆಲ್ಟಾ ವಿ ಮಿಕ್ಸ್ ಇಸ್ ಈಕ್ವಲ್ ಟು 0. ಸೊ ವಾಲ್ಯೂಮ್ ಮತ್ತೆ ಪ್ರೆಷರ್ ಚೇಂಜ್ ಆಗಿಲ್ಲ ಅಂದ್ರೆ ಎಂಥಾಲ್ಪಿ ಕೂಡ ಚೇಂಜ್ ಆಗೋದಿಲ್ಲ. ಸೊ ಡೆಲ್ಟಾ ಎಚ್ ಮಿಕ್ಸ್ ಇಸ್ ಈಕ್ವಲ್ ಟು 0, ರೈಟ್. ವಿಚ್ ಮೀನ್ಸ್ ವಾಲ್ಯೂಮ್ ಅಲ್ಲಿ ನೋ ಚೇಂಜ್, ಪ್ರೆಷರ್ ಅಲ್ಲಿ ನೋ ಚೇಂಜ್, ಎಂಥಾಲ್ಪಿ ನಲ್ಲಿ ನೋ ಚೇಂಜ್. ವಿಚ್ ಮೀನ್ಸ್ ಈವನ್ ಆಫ್ಟರ್ ಮಿಕ್ಸಿಂಗ್ it remains unchanged. It is same as that before mixing, right. Before mixing ಏನಿರುತ್ತೋ ಆಫ್ಟರ್ ಮಿಕ್ಸಿಂಗ್ ಕೂಡ ಹಾಗೆ ಇರುತ್ತೆ. ಸೊ ಹಾಗಾಗಿ ಡೆಲ್ಟಾ ವಿ ಮಿಕ್ಸ್ ಇಸ್ ಈಕ್ವಲ್ ಟು 0, ಡೆಲ್ಟಾ ಬಿ ಮಿಕ್ಸ್ ಇಸ್ ಈಕ್ವಲ್ ಟು 0, ಡೆಲ್ಟಾ ಎಚ್ ಮಿಕ್ಸ್ ಇಸ್ ಈಕ್ವಲ್ ಟು 0. ಸೊ ಎಕ್ಸಾಂಪಲ್ ಫಾರ್ ದಿಸ್ ಐಡಿಯಲ್ ಸೊಲ್ಯೂಷನ್ ಈಸ್ ಮಿಕ್ಸ್ಚರ್ ಆಫ್ ಕ್ಲೋರೋಬೆನ್ಜಿನ್ ಅಂಡ್ ಬ್ರೋಮೋಬೆನ್ಜಿನ್. ಕ್ಲೋರೋಬೆನ್ಜಿನ್ as well as bromobenzene ಅನ್ನು ನಾವು ಮಿಕ್ಸ್ ಮಾಡಿದ್ರೆ, so the solution it remains as it is, no change in intermolecular force of attraction. In the same way benzene ಮತ್ತೆ toluene, benzene solvent toluene solvent ಎರಡನ್ನೂ ನೀವು ಮಿಕ್ಸ್ ಮಾಡಿದ್ರೆ, so there will be no change in intermolecular force of attraction. ಅದಕ್ಕೆ ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ.